ಇವತ್ತ ನಂದು ಉತ್ತರ ಕರ್ನಾಟಕ ಜರ್ನಿ ಒಳಗ 17ನೇ ದಿನ. ಇವತ್ತ ನನಗೆ ಯಾರು ಸಿಕ್ಕಾರತ್ತಂದ್ರ ಅವರು ನನ್ನ ತರನೇ ಇಡೀ ನಮ್ಮ ಉತ್ತರ ಕರ್ನಾಟಕ ಅಲ್ಲ, ಇಡೀ ನಮ್ಮ ಭಾರತ ತಿರುಗಾಡಕತ್ತಿದ್ರ. ರೀಸೆಂಟ್ಲಿ ಅವರು ಕೇರಳ ರಾಜ್ಯ ತಿರುಗಾಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಿದ್ದಾರೆ. ಕರ್ನಾಟಕ ಒಳಗ ಬಾಗಲಕೋಟೆ ತಿರುಗಾಡಿ ರೀಸೆಂಟ್ಲಿ ವಿಜಯಪುರಕ್ಕೆ ಬಂದಿದ್ದಾರೆ. ವಿಜಯಪುರಕ್ಕೆ ಬಂದಾರ. ವಿಜಯಪುರ ಒಳಗ 4 to 5 days ಇಲ್ಲೇ ಅವರು ಸ್ಟೇ ಮಾಡಿದಾರ. ಬರ್ರಿ ನಾನು ನಿಮ್ಗೆ ಅವ್ರು ಯಾರಂತ ನಾನು ನಿಮ್ಗೆ ತೋರಿಸ್ತೀನಿ. ₹1 ಖರ್ಚು ಮಾಡ್ಲಾದೆ ಲಿಫ್ಟ್ ತೊಗೊಂಡು ತಿರುಗಾಡಕತ್ತಾರ. ಆದ್ರೆ ನಾ ಏನು ಮಾಡಿದ್ನಿ ಅಂತಂದ್ರೆ ಬೈಕ್ದ ಪೆಟ್ರೋಲ್ ಹಾಕಿ ಇಡೀ ನಮ್ಮ ಉತ್ತರ ಕರ್ನಾಟಕ ಹಳ್ಳಿ ತಿರುಗಾಡತ್ತೀನಿ. ಅವ್ರು ಯಾರಂತ ನಾನು ನಿಮ್ಗೆ ಪರಿಚಯ ಮಾಡಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ತಿರ್ಲ ಇವರೇ ನೋಡ್ರಿ. ನಮಸ್ಕಾರ ಎಲ್ರಿಗೂ, ನಾನು ಮುರುಳಿ ಅಂತೇಳಿ. ಏನು ಹೇಳ್ಬೇಕು ಈಗ ನಿಮ್ಮ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ರಿ. ನನ್ನ ಬಗ್ಗೆ? ನಾನು ಮುರುಳಿ ಅಂತೇಳಿ ಮೂಲತಃ ಇಳಕಲ್ ತಾಲೂಕು ಕಂದಗಲ್ನವನು. ಸೊ ಅಪ್ಪ ಅಮ್ಮ ಇರೋದು ರಾಯಚೂರು ಡಿಸ್ಟ್ರಿಕ್ಟ್ನ ದೇವದುರ್ಗದಲ್ಲಿ. ಹೋದ್ರೆ ಬಂದರೆ ದೇವದುರ್ಗಕ್ಕೆ ಹೋಗ್ತಾ ಇರ್ತೀನಿ. ಸೊ ನಾನು 2025 ಜೂನಿಂದ ವಿತೌಟ್ ಮನಿ ಅಕ್ರಾಸ್ ಇಂಡಿಯಾ ಅನ್ನೋ ಒಂದು ಪ್ಲಾನಲ್ಲಿ ಇದ್ದೀನಿ. ಅಂದರೆ ದುಡ್ಡಿಂದ ಇಡೀ ಭಾರತವನ್ನು ಸುತ್ತಾಡೋದು ಅಂತ. ಸೊ ದುಡ್ಡಿಂದ ಇಡೀ ಭಾರತವನ್ನು ಹೆಂಗೆ ಸುತ್ತಾಡೋದು? ಲೈಕ್ ಲಿಫ್ಟ್ ತೊಗೊಂಡು ಅಥವಾ ನಡ್ಕೊಂಡು ಸೊ ಆ ಥರ ಪ್ರಯಾಣ ಮಾಡೋದು. ಆ ಥರದ ಪ್ರಯಾಣದಲ್ಲಿ ಯಾವ ಜಾಗಗಳು ಸಿಗ್ತಾರೆ, ಯಾವ ಜನಗಳು ಸಿಗ್ತಾರೆ, ಯಾವ ಕಲ್ಚರ್ ಸಿಗುತ್ತೆ, ಯಾವ ವಿಶೇಷ ವ್ಯಕ್ತಿಗಳು ಇರ್ತಾರೆ, ಯಾವ ವಿಧಾನ ಜಾಗಗಳು ಇರ್ತಾರೆ, ಎಲ್ಲವನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋದು. ಇದೆಲ್ಲವೂ ಕೂಡ ಒಂದು ಅಡ್ವೆಂಚರಸ್ ಜರ್ನಿ. ದುಡ್ಡಿಲ್ಲದೆ ಹೋಗೋದು ಅಂದರೆ ಸಾಮಾನ್ಯ ಅಲ್ಲ. ಸೊ ಇದುವರೆಗೂ ಮಾಡಿದ್ದಾರೆ, ತುಂಬ ಜನ ಮಾಡಿದ್ದಾರೆ. ಆದರೆ ಯಾರು ಕೂಡ ಕಂಟಿನ್ಯೂಸ್ ಜರ್ನಿನ ಮಾಡಿಲ್ಲ, ಲಾಂಗ್ ಜರ್ನಿನ ಮಾಡಿದ್ದಾರೆ. ಒಂದು 23 ಜನ ಮಾಡಿದ್ದಾರೆ, ಕಡಿಮೆ ಮಾಡಿದ್ದಾರೆ. ಆ್ಯಂಡ್ ಮಾಡೋರು ಯಾರು ಕಂಟೆಂಟ್ ಕ್ರಿಯೇಷನ್ ಮಾಡಿಲ್ಲ. ಮೀನ್ಸ್ ಆ ಒಂದು ಜರ್ನಿ ಇಲ್ಲಿ ಅದನ್ನು ಡಾಕ್ಯುಮೆಂಟ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಲ್ಲ. ಸೊ ನಾನೇನು ಮಾಡ್ತಿದ್ದೀನಿ ಅಂದರೆ ನನ್ನ ಜರ್ನಿಯನ್ನು ಡಾಕ್ಯುಮೆಂಟ್ ಮಾಡ್ತಾ ಇದ್ದೀನಿ. ಮೀನ್ಸ್ ನನ್ನ ಎಕ್ಸ್ಪೀರಿಯನ್ಸನ್ನು ಡಾಕ್ಯುಮೆಂಟ್ ಮಾಡೋ ಕಾರಣ ಏನು ಅಂತಂದರೆ ನಾನು ಮುಂದೆ ಮತ್ತೆ ರೀಕಾಲ್ ಮಾಡಿದ್ರೆ ನನಗೆ ಲೈಕ್ ಬುಕ್ ಬರೆಯೋಕ್ಕೋ ಅಥವಾ ಮುಂದೆ ಮೂವಿ ಡೈರೆಕ್ಷನ್ ಮಾಡೋಕ್ಕೋ ಸಾಕಷ್ಟು ಕಥೆಗಳು ಸಿಗಬೇಕು. ನಾನು ಬುಕ್ ಬರೆಯೋಕ್ಕೋ ಅಥವಾ ಮೂವಿ ಮಾಡೋಕ್ಕೋ ಸಾಕಷ್ಟು ಕಥೆಗಳು ಸಿಗ್ತವೆ. ಇದೊಂದು ಅಡ್ವೆಂಚರಸ್ ಜರ್ನಿ. ಇದರೊಳಗಡೆ ನಮಗೆ ತಾಳ್ಮೆ ಅನ್ನೋದಾಗಿರ್ಬೋದು, ಅದಾದಮೇಲೆ ಕೈಂಡ್ನೆಸ್ ಅನ್ನೋದಾಗಿರ್ಬೋದು, ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂಥ ಗುಣ ಅನ್ನೋದಾಗಿರ್ಬೋದು, ಎಲ್ಲವೂ ಕೂಡ ಕಲಿತೀವಿ. ಮನೆಯನ್ನು ಬಿಟ್ಟು ಎಲ್ಲೋ ಮಲ್ಕೋತೀವಿ, ಎಲ್ಲೋ ಉಳ್ಕೋತೀವಿ, ಎಲ್ಲೋ ಇರ್ತೀವಿ. ಎಲ್ಲವೂ ಕೂಡ ಸರ್ವೈವ್ ಆಗೋದನ್ನು ಕಲಿಸುತ್ತೆ. ನಮ್ಮ ಕಂಫರ್ಟ್ ಝೋನನ್ನು ಬಿಟ್ಟು ಬದುಕೋದು ಹೆಂಗಂತ ಕಲಿಸುತ್ತೆ. ತುಂಬ ದಿನ ಏನಿಲ್ಲ, 2029 ತನಕ ಮಾತ್ರ. ಇದು 2026. ಸೊ ತುಂಬ ಜನಗಳಿಗೆ ಅದು ಲಾಂಗ್ ಜರ್ನಿ ಅನಿಸುತ್ತೆ, ಬಟ್ ನನಗೆ ಕಡಿಮೆ ಅನಿಸುತ್ತೆ. ಯಾಕಂದರೆ ನನಗೆ ಈ ಭಾರತ ಪ್ರಾಣದಲ್ಲಿ ಒಂದು ಹಿಡಿತ ಸಿಗಬೇಕು ನನಗೆ. ನನ್ನ ಭಾರತ ಏನು, ನನ್ನ ದೇಶ ಏನು, ನನ್ನ ರಾಜ್ಯ ಏನು, ಇದೊಂದು ಹಿಡಿತ ಸಿಕ್ಕರೆ ನನ್ನ ಮುಂದಿನ ಜೀವನಕ್ಕೆ ಮತ್ತು ನನ್ನ ಮುಂದಿನ ಗೋಲ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಒಂದು ಹುಚ್ಚು ಅಲ್ಲ, ದೊಡ್ಡ ಪ್ರಯಾಣ. ಓಕೆ, ಅವರೆಲ್ಲ ಇಂಟ್ರೊಡಕ್ಷನ್ ಕೊಟ್ಟರು. ಇವ್ರು ಇವಾಗ ಪ್ರೆಸೆಂಟ್ ಎಲ್ಲಿದ್ರತ್ತಂದ್ರೆ ವಿಜಯಪುರ ಒಳಗದ್ರ. ಇವಾಗ ವಿಜಯಪುರದಿಂದ ಇವಾಗ ಎಲ್ಲಿ ಹೋಗ್ಲಕತ್ತಾರತ್ತಂದ್ರೆ ತಿಕೋಟದಿಂದ ಹೊನ್ವಾಡಕ್ಕೆ ಹೋಗ್ತಾರೆ. ಹೊನ್ವಾಡ ಒಳಗೆ ಕೆಲವೊಂದಷ್ಟು ವಿಶೇಷ ಪ್ಲೇಸಸ್ಗಳದಾವಂತ ಅವ್ರು ತೋರಿಸ್ಬೇಕಂತ ಅನ್ನೋ ಒಂದು ಪ್ರಯತ್ನ ಮಾಡಕತ್ತಾರ. ಇಲ್ಲಿಂದ ನಾನು ದೇವರಿಪ್ರಿ ಹೋಗ್ತೀನಿ. ದೇವರಿಪ್ರಿಯಿಂದ ಮತ್ತೆ ನನ್ನ ಪ್ರಯಾಣ ಸ್ಟಾರ್ಟ್ ಆಗ್ತದೆ. ದೇವರಿಪ್ರಿಗೆ ಸ್ಟಾಪ್ ಆಗಿತ್ತು. ಕೆಲವು ಕಾರಣಗಳಿಂದ ನಾನು ರಿಟರ್ನ್ ವಿಜಯಪುರಕ್ಕೆ ಬಂದಿದ್ದ. ನಾನು ಹಿಂದಿನ ವಿಡಿಯೋದಾಗ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ ಯಾಕೆ ಬಂದಿಲ್ಲ ತನಕರೆ. ಯಾರಾದರೂ ನೋಡಿಲ್ಲತ್ತಂದ್ರೆ ಹೋಗಿ ನೋಡ್ರಿ. ಇವಾಗ ನೋಡ್ರಿ, ನಾನು ನಿಮ್ಗೆ ತೋರಿಸ್ತೀನಿ. ಈಗ ಇವರು ಇದೇ ಬ್ಯಾಗ್ ನೋಡ್ರಿ, ಇದು ನೋಡಿದಿರಲ್ಲ, ಇದೇ ಒಂದು ಬ್ಯಾಗ್ ಹೊತ್ಕೊಂಡು ಹೋಗ್ತಾರೆ ಅವರು. ನೋಡ ಮೀರಿ ಎಷ್ಟು ವಜ್ಜೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಎಷ್ಟು ಕೆ ಜಿ ಇರ್ಬೋದು ಇದು? ಮಿನಿಮಮ್ ಒಂದು 10-15 kg ಇರ್ಬೋದು ಅಂತ ಅನ್ಕೊತೀನಿ. ಒಂದು 20 kg ಮ್ಯಾಗ ಐತಿದು. ನನಗೆ ಜಮ್ಮು ಕಾಶ್ಮೀರ ಹೋಗೋ ಟೈಮಿಗೆ ನಾ 30 kg ಹೊತ್ಕೊಂಡು ಹೋಗಿದ್ದ. ಅದು ನನಗೆ ಇವತ್ತು ನೆನಪಾಗತ್ತದ. ನಂದು ವಿಡಿಯೋ ನೋಡಿರ್ಬೋದು. ನನ್ನ ಹಳ್ಳಿ ಯಾರಾದ್ರೂ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಇದ್ದಿರತ್ತಂದ್ರೆ ನಾ ಟ್ರೈನ್ ಒಳಗೆ ಹೋಗೋ ಟೈಮಿಗೆ ಯಾವ ರೀತಿ ಕಟ್ಟಿನ ತನಕ ಹಂಗೆ ಫೀಲ್ ಆಗತ್ತದ. ಹೆವಿ ವಜ್ಜೆ ಐತ್ರಪ್ಪ ಇದು. ಬ್ರೋ ಹಂಗ್ರೆ ಹೊತ್ಕೊಂಡು ಹೋಗ್ತೀರಿ ಇಷ್ಟೆಲ್ಲ. ಲಿಫ್ಟ್ ಸಿಗುತ್ತಾ ನಿಮ್ಗೆ? ಲಿಫ್ಟ್ ಸಿಗ್ತಾ ಇತ್ತ ಕರೆಗೂ ನಿಮ್ಗೆ? ಬ್ರೋಗ ನಾನು ಜಗ್ಗುಗತ್ತದ ಕೆಲವ್ರಿಗೆ ಜಗ್ಗುಗತ್ತದ ನೋಡಿ ಪೂರ್ತಿ. ಈಗ ಹೆವಿ ವಜ್ಜೆ ಐತಿದು ಬ್ರೋ. ಅಂದ್ರೂ ರೀಸೆಂಟ್ಲಿ ಕೇರಳ ರಾಜ್ಯ ಮುಗಿಸ್ಕೊಂಡು ನಮ್ಮ ಕರ್ನಾಟಕ ಬಂದಿದ್ದಾರೆ. ಕರ್ನಾಟಕ ಒಳಗೆ ಬಾಗಲಕೋಟೆ ಮುಗಿಸಿ ಬಿಜಾಪುರಕ್ಕೆ ಬಂದಿದ್ದಾರೆ. ನಮ್ಮ ಫ್ರೆಂಡ್ ಅಂತ ಹೇಳ್ಬೋದು. ನೋಡ್ರಿ ಹೆಂಗೆ ಮಾಡ್ತಾರೆ. ನಮ್ಮ ಬಿಜಾಪುರ ಒಳಗೆ 4 to 5 days ಇಲ್ಲೇ ಅದಾರ, ಇನ್ನೂ ಇರ್ತಾರ. ಇದ್ದು ಏನೇನು ತೋರಿಸ್ಬೇಕಲ್ಲ ಎಲ್ಲ ತೋರಿಸ್ತಾರೆ. ಅವ್ರ ಚಾನಲ್ ಲಿಂಕ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಹೋಗಿ ನೋಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿರಿ, ನಮ್ಗೆ ಸಪೋರ್ಟ್ ಮಾಡಿರಿ, ಅವ್ರಿಗೂ ಸಪೋರ್ಟ್ ಮಾಡಿರಿ. ಅವ್ರ ಜರ್ನಿ ಯಾವ ರೀತಿ ಇರ್ತಂತ ಅವ್ರದ್ದು ನೋಡಿರಿ, ನಮ್ಮದು ನೋಡಿರಿ. ಅವ್ರಿಗೆ ನಮಗೆ ಏನು ಡಿಫ್ರೆನ್ಸ್ ಅಂತಂದ್ರೆ ಅವರು ವಿತೌಟ್ ಮನಿ ತಿರುಗಾಡ್ತಾರೆ, ನಾನು ವಿತ್ ಮನಿ ತಿರುಗಾಡ್ತೀನಿ. ವಿತ್ ಮನಿ ಅಂತ ಹೆಂಗತ್ತಂದ್ರೆ ನಾವು ಇರೋದು ಆಯಿತು, ನಂದು ಊಟದ ಖರ್ಚಾಯಿತು, ನಂದು ಪೆಟ್ರೋಲ್ ಖರ್ಚಾಯಿತು, ನಾನು ಸ್ವಲ್ಪ ಎಕ್ಸ್ಪೆನ್ಸಿವ್ ಹೋಗ್ತಿರ್ತದೆ. ಅವ್ರದ್ದು ಹೋಗಲ್ಲ. ಇನ್ನೊಂದು ಏನು ಗೊತ್ತೇನು, ಒಂದು ಡಿಸ್ಟಿಕ್ ಒಳಗೆ ಅವರು ಬಾಳೆ ಬಾದ್ರೆ ಒಂದು 5-6 ಪ್ಲೇಸಸ್ ಅಷ್ಟೇ ತೋರಿಸ್ತಾರೆ. ನಾವು ಒಂದು ಡಿಸ್ಟಿಕ್ ಒಳಗೆ ಭಾಳಷ್ಟು ಪ್ಲೇಸಸ್ಗಳು ತೋರಿಸ್ತೀನಿ. ನಿಮ್ಮ ಊರಿಗೂ ಬರ್ತಿರ್ತೀನಿ, ಬೇರೆದವ್ರ ಊರಿಗೂ ಹೋಗ್ತಿರ್ತೀನಿ. ನಿಮ್ಮ ಊರೊಳಗೆ ಏನದ ತೋರಿಸ್ತೀನಿ, ಬೇರೆದವ್ರ ಊರೊಳಗೆ ಏನದ ತೋರಿಸ್ತೀನಿ. ಪ್ರತಿಯೊಂದು ಜಿಲ್ಲೆ ಒಳಗೆ ಬರುವಂಥ, ಪ್ರತಿಯೊಂದು ತಾಲೂಕು ಒಳಗೆ ಬರುವಂಥ ಪ್ರತಿಯೊಂದು ಹಳ್ಳಿ ಒಳಗೆ ಹೋಗ್ತೀನಿ. ಅದು ವಿಶೇಷವಾಗಿರುವಂಥ ಹಳ್ಳಿಗಳು ಪ್ರತಿಯೊಂದಕ್ಕೂ ಹೋಗ್ತೀನಿ ನಾನು. ಏನು ಬರೀ 5-6 ಹಳ್ಳಿ ಮಾತ್ರ ಯಾಕೆ ಎಕ್ಸ್ಪ್ಲೋರ್ ಮಾಡ್ತೀನಿ ಅದೇ ಹೇಳ್ರಿ. 5 ಹಳ್ಳಿ ಯಾಕೆ ಎಕ್ಸ್ಪ್ಲೋರ್ ಮಾಡ್ತಾರಂತಂದ್ರೆ ಅವ್ರದ್ದು ಲಾಂಗ್ ಟರ್ಮ್ ಜರ್ನಿ ಅದ. ಅದ್ರ ಸಲುವಾಗಿ 5 ಹಳ್ಳಿ ಅಷ್ಟೇ ಎಕ್ಸ್ಪ್ಲೋರ್ ಮಾಡ್ತಾರೆ ಅವರು. ಇಡೀ ನಾವು ಭಾರತ ತಿರುಗಾಡೋದಂದ್ರೆ ಸುಮ್ಮಲ್ಲ. 2029 ತನಕ ತಿರುಗಾಡ್ತಾರಂತವ್ರು. ನಮ್ದು ಗೊತ್ತಿಲ್ಲ ಇನ್ನು ಎಷ್ಟು ದಿನ ಹೋಗ್ತದೆ ತನಕ. ಇವತ್ತು ನಂದು 17ನೇ ದಿನ. ನಂದು ಇವತ್ತ ನಾಳೆಗೆ ನಂದು ವಿಜಯಪುರ ಡಿಸ್ಟಿಕ್ ಮುಗೀತದ. ಇವಾಗ ರೀಸೆಂಟ್ಲಿ 120 ಹಳ್ಳಿಗಳನ್ನು ತಿರುಗಾಡಿದ್ದೀನಿ. ನಾನು ಎಲ್ಲ ವೀಡಿಯೋಸ್ ನೋಡಿದ್ರೆ ತನ್ಕೋತೀನಿ. 120 ಹಳ್ಳಿ ಒಳಗೆ ನಾನು ಎಕ್ಸ್ಪೀರಿಯನ್ಸ್ ಏನಾಗಿದೆ ಅನ್ನೋದು ಲಾಸ್ಟ್ ವಿಡಿಯೋ ಹಾಕ್ತೀನಿ.
ನಾ ಕೂಡಲ ಸಂಗಮ ಹೋಗಿ ಯಾವಾಗ ರೀಚ್ ಆಗ್ತೀನಲ್ಲ ಅವಾಗ ಒಂದು ದೊಡ್ಡ ವಿಡಿಯೋ ಮಾಡಿ ಹಾಕ್ತಿರ್ತೀನಿ. ನನ್ನ ಪ್ರತಿಯೊಂದು ಎಕ್ಸ್ಪೀರಿಯನ್ಸು ನಿಮ್ಮ ಎದುರು ಶೇರ್ ಮಾಡ್ತಿರ್ತೀನಿ. ಖರೆವು ಬ್ರೋ ವಜ್ಜಾಗುತ್ತೆ, ಹೆವಿ ವಜ್ಜಾಗುತ್ತೆ ಬ್ಯಾಗ್. ನೀ ಹಂಗೆ ಹೊತ್ಕೊಂಡು ಹೋಗ್ತೀವ ಮಾರಾಯ. ಹಾ ನನಗಿದು ಹಿಡಿದೇ ಬಿಡ್ತು ನೋಡ್ರಿ. ನನಗಿಂತ ತಳಗದನ್ರಿ ಅವ. ಹೆಂಗೆ ಹೊತ್ಕೊಂಡು ಹೋಗ್ತೀವಿ ನೀ ಹತ್ರ ಅದೆಲ್ಲ ಏನು ತೋರಿಸ್ತೀವಿ ಉತ್ತರ ಕರ್ನಾಟಕ ಗಡಿ ಅದೇನು ಅಂತ ಅರ್ಥ ಮಾಡ್ಕೊಂಡಿರ್ತಾರೆ ಅವರು. ಹಂಗೇನಿಲ್ಲ. ಅವ್ರ ಚಾನಲ್ ಲಿಂಕ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ, ಎಲ್ಲರೂ ಹೋಗಿ ನೋಡ್ರಿ. ಅವ್ರು ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ ವೈರಲ್ ಆಗುತ್ತಾವೆ. ವೈರಲ್ ಆಗಬೇಕು, ನಮ್ಮಂಥ ಕ್ರಿಯೇಟರ್ಸು ಬರಬೇಕು. ಎಲ್ಲರೂ ವೀಡಿಯೋ ಮಾಡ್ತಾರೆ, ನಾವು ವೀಡಿಯೋ ಮಾಡ್ತೀವಿ. ಅವ್ರಿಗೆ ನಮಗೆ ಡಿಫ್ರೆನ್ಸ್ ಭಾಳ ಅದ ನೋಡ್ರಿ. ನಾವು ಎಲ್ಲೇ ಹೋಗ್ತಿರ್ತೀವಿ ಅಂದ್ರೆ ನಮಗಂತೂ ನಾವು ಇದ್ದಂಗೆ ರಿಯಾಲಿಟಿ ತೋರ್ಸ್ಕೊತ ಹೋಗ್ತಿರ್ತೀವಿ. ನಾವು ಏನೋ ಒಂದು ಒಳ್ಳೆ ಕಂಟೆಂಟ್ ಹುಡುಕಾಡ್ಕೊತ ಹೋಗಿರ್ತೀವಿ. ನಮ್ಗೆ ಸಬ್ಸ್ಕ್ರೈಬರ್ಸ್ ಬೇಕು, ನಮ್ಗೆ ಫಾಲೋವರ್ಸ್ ಬೇಕು, ಆದ್ರೆ ನಮ್ಗೆ ಜನ ಇರುವಂಥವ್ರು ಬೇಕು. ಬೈಗಂತೂ ಪೂರ್ತಿ ಅಂಥವ್ರು ಸಿಕ್ಕಾರ ಅನ್ಕೋತೀನಿ. ಎಲ್ಲೇ ಹೋದ್ರೂ ಪೂರ್ತಿ ಹ್ಯಾಪಿದಿಂದ ವೀಡಿಯೋಸ್ ಮಾಡ್ತಿರ್ತಾರೆ. ಎಲ್ಲಿ ಹೋಗ್ತಾನ ಅಲ್ಲಿ ಪೂರ್ತಿ ಕೇಕ್ ಕಟ್ ಮಾಡೋದು, ಸೆಲೆಬ್ರೇಷನ್ ಜೋರದ ಬೈದು ಹೌದಲ್ಲ. ಇವಾಗ ರೀಸೆಂಟ್ಲಿ ಇನ್ಸ್ಟಾಗ್ರಾಮ್ ಅವ್ರಿಗೆ 18K ಕಂಪ್ಲೀಟ್ ಆಗಿದ್ದಾವ. ಆದಷ್ಟು ಜಲ್ದಿ 100K ಆಗಲ್ ಬಿಡ್ರಿ. ಇನ್ನೊಂದು ಹೇಳ್ಬೇಕು, ನೀವೇ ಓಕೆ. ಏನಂತಂದ್ರೆ ಇವ್ರದ್ದು 50K ಐತ್ರಿ ಅಕೌಂಟ್ ಇನ್ಸ್ಟಾಗ್ರಾಮ್, ಆಯ್ತಾ. ಈಗ ನಂದು 18K ಸಮಥಿಂಗ್ ಇದೆ. ಇವ್ರದ್ದು 43K ಸಮಥಿಂಗ್ ಇದ್ದಾಗ ನಂದು ಬರೀ 5,000 ಇತ್ತು ಫಾಲೋವರ್ಸ್. 43 ಇತ್ತು ಇವ್ರದ್ದು ಅವಾಗ. ಸೊ ನಾನೀಗ 18K ಬಂದಿದ್ದೆ. 36 ಇತ್ತು ಅವಾಗ ನಂದು. 36 ಇದ್ದಾಗ ನಂದು ಬರೀ 5,000 ಇತ್ತು. ಸೊ ನಾನೇನು ಹೇಳಿದ್ದೆ ಅಂದ್ರೆ, ನಿಂದ 100K ಆಗೋದ್ರೊಳಗೆ ನಾನು ನಿನ್ನ ಬೀಟ್ ಮಾಡ್ತೀನಿ ಅಂದ್ರೆ, ಬಿಫೋರ್ 100K ಆಗೋದ್ರೊಳಗೆ ನಾನು ನಿನ್ನ ಬೀಟ್ ಮಾಡ್ತೀನಿ ಅಂದ್ರೆ ಫಸ್ಟ್ 100K ನಂದಾಗುತ್ತೆ ಅಂತ ಹೇಳಿ ಅವ್ರಿಗೆ. ಯಾಕಂತಂದ್ರೆ ಕಾನ್ಫಿಡೆನ್ಸ್ ರೀ. ನಾ ಅಂದಿನಿ ನಾ ಫಸ್ಟ್ 100K ಮಾಡ್ಕೊಂಡೆ ಅಂತ ನಾ ಹೇಳಿದ್ದೀನಿ ಅವ್ರಿಗೆ. ನೋಡಮ್ ಇಬ್ಬರೊಳಗೆ ಯಾರು ಮಾಡ್ಕೋತಾರೆ ಅಂತ ಅವ್ರಿಗೆ ಇನ್ನೂ ಒಂದು ಮಾತು ಹೇಳಿ, ನಿಮಗೆ ಯೂಟ್ಯೂಬ್ದಾಗ ನಾ ಹಿಂದೆ ಹಾಕ್ತೀನಿ ಅಂತಂದ್ರೆ ಯೂಟ್ಯೂಬ್ದಾಗ ಹಿಂದೆ ಹಾಕ್ತೀನಿ. ನೀವೇ ಹೇಳ್ತೀರ ಅದಕ್ಕೆ ಸಾಕ್ಷಿ. ಇವತ್ತು ಡೇಟ್ ಎಟ್ಟಂದ್ರೆ ಇವತ್ತು ಡೇಟ್ ಐತಿ. ಇವತ್ತು ಇರಲಿ ಬಿಡು ಸ್ವಲ್ಪ ವಿಡಿಯೋ ಗುಂಗದ ನಮ್ಗೆ ನೆನಪರದ ನೋಡ್ರಿ. ನಾ ನೋಡಿ ಅದಕ್ಕಂದೆ ಸಂಡೇ 7 ಅವ್ರು ಜರ್ನಿ ಮಾಡ್ಕೊತ ಅವ್ರು ಹೋಗ್ತಾರೆ, ನಮ್ಮ ಜರ್ನಿ ಮಾಡ್ಕೊತ ನಾವು ಹೋಗ್ತೀವಿ. ಇವತ್ತು ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ ನನಗೆ. ನಾ ಅನ್ಕೊಂಡಿದ್ದಿಲ್ಲ ಅವರು ಬಂದು ನನಗೆ ಮೀಟ್ ಆಗ್ತಾರೆ. ಮೀಟ್ ಆದ ಬಳಿಕ ನೀವು ನಂಗೆ ನೆನಪಾರ್ತು. ನಾನು ಏನೋ ಒಂದು ಹೇಳಕತ್ತಿದ್ದ ನಂಗೆ ನೆನಪಾರ್ಸ್ಬೇಕಿವ. ಎಷ್ಟು ವೇಟ್ ಅದನ್ರಿ ಅಲ್ಲ? ಅಷ್ಟೇನಿಲ್ಲ, ಇದು 12 ವೇಟ್ ಅಲ್ಲ. ಓಕೆ, ಹೋಗಿ ಬಿಡ್ರಿ. ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ. ನೆಕ್ಸ್ಟ್ ಹೊಸ ವಿಡಿಯೋ ಬರ್ತಿರ್ತಾವ, ಅವ್ರನ್ನ ಹೋಗಿ ನೋಡ್ರಿ, ನಮ್ಮನ್ನು ನೋಡ್ರಿ. ನಗಬೇಡ ನೀ ಖುಷಿ ರೀ ನಿನ್ ಜೊತೆ ಮಾತಾಡತ್ತೆ ಅಂತೇಳಿ. ನನಗೆ ಅವ್ರು ನನ್ನ ಮಾತು ಕೇಳಿದ್ರು ನೀನು ನಗು ಬರ್ತ ಅಂತ ಪೂರ್ತಿ ಕಾಮಿಡಿ ಥರ ಮಾತಾಡ್ತೀವಿ. ಹಂಗೇನಿಲ್ರಿ, ನಿಜವಾಗ್ಲೂ ಹೇಳ್ತೀನಿ. ಒಳ್ಳೆ ಮನುಷ್ಯ, ಒಳ್ಳೆ ಹುಡುಗ, ಸೊ ಒಳ್ಳೆ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ. ಸೊ ಹಂಗಾಗಿ ಖುಷಿಯಾಗಿರ್ಬೇಕಲ್ಲ ಅಂತ ಜೊತೆ. ಹಂಗೆ ಹೇಳಕತ್ತಾರ ಅವರು. ನೆಕ್ಸ್ಟ್ ಇದೇ ರೀತಿ ಹೊಸ ವಿಡಿಯೋ ಬರ್ತಿರ್ತಾವ. ನೆಕ್ಸ್ಟ್ ಬರೋ ವಿಡಿಯೋಕ್ಕೆ ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇತ್ತಂದ್ರೆ ನಾವು ಬೇರೆ ಬೇರೆ ಕಂಟೆಂಟ್ ತೊಗೊಂಡು ಬರ್ತಿರ್ತೀವಿ. ನಿಮ್ಗೆ ಇಷ್ಟ ಆಗುವಂಥದ್ದು ಯಾರೋ ಮಾಡದಂಥವು ನಾವು ಮಾಡೋಕೆ ಹೊರಟಿದ್ದೀವಿ. ಯಾಕಂತಂದ್ರೆ ಸುಮಾರು ಇವರು 3 ರಿಂದ 4 ವರ್ಷ ಜರ್ನಿ ಮಾಡ್ತಾರೆ. ನಂದಿನ ಎಷ್ಟು ದಿನ ಹೋಗ್ತದೆ ಗೊತ್ತಿಲ್ಲ. ನಾ ಪ್ಲ್ಯಾನ್ ಮಾಡಿ ಬರೀ 3 ತಿಂಗಳ. ನಾ ಇವತ್ತು 17 ದಿನ ಆಯ್ತು ಬರೀ ವಿಜಯಪುರ ಡಿಸ್ಟಿಕ್ ಒಳಗೆ ಇದ್ದೀನಿ. ನಾನು ಭಾಳಷ್ಟು ಡಿಸ್ಟಿಕ್ ಒಳಗೆ ತಿರುಗಾಡಬೇಕು, ಗೊತ್ತಿಲ್ಲ. ಪ್ಲ್ಯಾನ್ ಇರೋದು 3 ತಿಂಗಳು. ಇನ್ನು ಹೆಚ್ಚಿಗೆ ಹೋಗ್ಬೋದು, ಕಡಿಮೆ ಹೋಗ್ಬೋದು. ಈ ಒಂದು ವಿಡಿಯೋ ಯಾರಾದರೂ ಹೊಸದಾಗಿ ನೋಡಿರ್ತೀರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ರೀತಿ ಹೊಸ ವಿಡಿಯೋ ಬರ್ತಿರ್ತಾವ. ನೆಕ್ಸ್ಟ್ ವಿಡಿಯೋ ಬರೋ ತನಕ ವೇಟ್ ಮಾಡಿರಿ. ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಲವ್ ಯು.